ಬೆಳಗಾವಿಯಲ್ಲಿ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಸೋಲಿನ ಬಗ್ಗೆ ವಿಮರ್ಶೆಯನ್ನು ಮಾಡಿದ್ವಿ. ವಿಧಾನಸಭೆಗಿಂತ ಲೋಕಸಭೆಯಲ್ಲಿ ಉತ್ತಮವಾದಂಥ ಫಲಿತಾಂಶ ನಾವು ಪಡೆದಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ಭಾರತೀಯ ಜನತಾ ಪಕ್ಷದ ಕೈಯಲ್ಲಿ ತಗೋಬೇಕಾದ್ರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡೋದು ಬೇಕು ಅನ್ನೋದ್ರ ಬಗ್ಗೆ ಕೂಡ ಬೆಳಗಾಂ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅರೆ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಇವತ್ತು ಯಾವುದು ಇಲ್ಲ, ನಾವು ಬ್ಲ್ಯಾಕ್ ಮೇಲ್ ಅಲ್ಲ, ನಾವು ನಮ್ಮ ತೀರ್ಮಾನಗಳನ್ನು ಹೈಕಮಾಂಡಿಗೆ ತಿಳಿಸ್ತೀವಿ. ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ನಮ್ಮ ಕಾರ್ಯಕ್ರಮ ಮಾಡ್ತೀವಿ. ಹೈಕಮಾಂಡು ಪಕ್ಷದ ಅನುಮತಿ ಇಲ್ಲದೆ ನಾವೇನೂ ಮಾಡಲ್ಲ. ಯಾವುದು ನಿನ್ನೆ ಬೆಳಗಾವಿ ಸಭೆಗೆ ನೀವು ಹರೀಶ್ ಅವರಿದ್ರು, ಸಿದ್ದೇಶ್ವರ ಇದ್ರು, ಎಲ್ಲರೂ ಜೊಲ್ಲೆ ಇದ್ರು, ರಮೇಶ್, ಆ ಸಭೆಗೆ ಹೈಕಮಾಂಡ್ ಅವರು ನಾವು ಅದು ಸಭೆ ಅಲ್ಲ. ಸಭೆ ಆಗಿದ್ದರೆ ಸುಮಾರು 50-100 ಜನ ಸೇರಿಸ್ತಾ ಇದ್ವಿ. ನಾವು ಒಂದೇ ಮನಸ್ಸಿನ ಸುಮಾರು 8-10 ಜನರು ಮುಂದಿನ ಕ್ರಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಜಾಗ ಬೇಕಿತ್ತು. ಬೆಳಗಾಂನಲ್ಲಿ ನಾವು ಸೇರಿದ್ವಿ. ಯಾರು? ನಾವು ಪಕ್ಷವನ್ನು ಬಲಿಷ್ಠವಾಗಿ ಕಟ್ತಕ್ಕಂಥ ವಿಚಾರ ಇರೋರು ಸೇರಿದ್ವಿ.